ಇನ್ನು ಹಾಸನ ಹೃದಯಾಘಾತದ ಪ್ರಕರಣದ ವರದಿ ನಿನ್ನೆ ಸರ್ಕಾರದ ಕೈ ಸೇರಿದೆ. ಈ ವೇಳೆ 30% ಹೃದಯಾಘಾತಗಳು ಆಟೋ ಮತ್ತು ಟ್ಯಾಕ್ಸಿ ಸೇರಿದಂತೆ ವಾಹನ ಚಾಲಕರಿಗೆ ಆಗ್ತಾ ಇದೆ ಅಂತಕ್ಕಂಥ ಆತಂಕಕಾರಿ ಅಂಶ ಹೊರಬಿದ್ದಿದ್ದು ಡ್ರೈವರ್ಗಳಲ್ಲಿ ಈಗಾಗಲೇ ಸಹಜವಾಗಿ ಆತಂಕ ಮನೆ ಮಾಡಿದೆ. ಹಾಗಾಗಿ ಈಗ ಆಟೋ ಅಸೋಸಿಯೇಷನ್ ಅವರು ಹೆಲ್ತ್ ಚೆಕಪ್ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಅವರ ಗುಂಪಿನ ಸದಸ್ಯರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಒಂದು ವರದಿ ಇದೆ, ನೋಡೋಣ. ಹಾಸನ ಹೃದಯಾಘಾತ ಸಾವಿನ ವರದಿ ಬಹಿರಂಗ. ಆಟೋ ಕ್ಯಾಬ್ ಚಾಲಕರಿಗೆ ಅತ್ಯಧಿಕ ಹಾರ್ಟ್ ಅಟ್ಯಾಕ್. ಚಾಲಕರಿಗಾಗಿ ಅಸೋಸಿಯೇಷನ್ ವತಿಯಿಂದ ಹೆಲ್ತ್ ಚೆಕಪ್. ಹೃದಯಾಘಾತದಿಂದ ಮೃತಪಟ್ಟವರಿಗೆ ಸರ್ಕಾರ ಪರಿಹಾರ ನೀಡಲು ಆಗ್ರಹ. ಹಾಸನ ಜಿಲ್ಲೆಯ ಸರಣಿ ಹೃದಯಾಘಾತ ಸಾವುಗಳ ವರದಿಯನ್ನ ನಿನ್ನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಿಚ್ಚಿಟ್ರು. ಈ ವೇಳೆ ವಾಹನ ಚಾಲಕರ ಬಗ್ಗೆ ಆಘಾತಕಾರಿ ಅಂಶವೊಂದನ್ನ ಬಹಿರಂಗಪಡಿಸಿದ್ದಾರೆ. ಹೃದಯಾಘಾತದಿಂದ ಮೃತಪಟ್ಟವರ ಪೈಕಿ 30% ಮಂದಿ ಅಂದ್ರೆ 6 ಜನ ಆಟೋ ಹಾಗೂ ಕ್ಯಾಬ್ ಚಾಲಕರು ಎಂದು ತಿಳಿದು ಬಂದಿದೆ. ಪ್ರಮುಖವಾಗಿ ವಾಯು ಮಾಲಿನ್ಯ, ಹೊರಗಿನ ತಿಂಡಿ, ಕುಳಿತಲ್ಲೇ ಕುಳಿತಿರುವುದು ಮೊದಲಾದ ಕಾರಣಗಳಿಂದ ಹೃದಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತಿದೆ ಎಂಬುದನ್ನು ತಜ್ಞರು ಬಹಿರಂಗಪಡಿಸಿದ್ದಾರೆ ಎಂದರು. ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. 30% ಅಷ್ಟು ಅದರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂತವರು ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್ ತುಂಬಾ ಹೈ ರಿಸ್ಕ್ ಅಲ್ಲಿ ಇದ್ದಾರೆ. ಇದು ನಾವು ಖಂಡಿತವಾಗೂ ಗಮನಿಸಬೇಕಾಗಿರುವಂತ ಈ ವರದಿಯಲ್ಲಿ ಬಂದಿರುವಂತ ವಿಷಯ. ಆರೋಗ್ಯ ಸಚಿವರ ಮಾಹಿತಿಯಿಂದ ಆಟೋ, ಟ್ಯಾಕ್ಸಿ, ಕ್ಯಾಬ್ ಚಾಲಕರು ಬೆಚ್ಚಿ ಬಿದ್ದಿದ್ದಾರೆ. ಇಡೀ ರಾಜ್ಯದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಆಟೋ, ಕ್ಯಾಬ್ ಡ್ರೈವರ್ಗಳಿದ್ದು ಬೆಂಗಳೂರು ಒಂದರಲ್ಲೇ 4 ಲಕ್ಷ ಜನ ಆಟೋ, ಟ್ಯಾಕ್ಸಿ, ಕ್ಯಾಬ್ ಡ್ರೈವರ್ಗಳಿದ್ದಾರೆ. ಈ ಚಾಲಕರಿಗೆ ಸರ್ಕಾರ ಸಂಘ ಸಂಸ್ಥೆಗಳ ಜೊತೆ ಮಾತನಾಡಿ ತಪಾಸಣೆ ಮಾಡ್ತೇವೆ ಎಂದಿದೆ. ಜೊತೆಗೆ ಆಟೋ ಅಸೋಸಿಯೇಷನ್ ಸಹ ಖಾಸಗಿ ಆಸ್ಪತ್ರೆಗಳ ಜೊತೆ ಮಾತನಾಡಿ ಪ್ರತಿ ತಿಂಗಳು ಹೆಲ್ತ್ ಚೆಕಪ್ ಆಯೋಜಿಸಲು ಮುಂದಾಗಿದೆ. ಜೊತೆಗೆ ಹೃದಯಾಘಾತದಿಂದ ಮೃತಪಟ್ಟ ಆಟೋ ಚಾಲಕರಿಗೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು. ಈಗ ಆಟೋಟೆಕ್ ಬರ್ತಾ ಇರೋದ್ರಲ್ಲಿ 30% ಆಟೋ ಮತ್ತು ಟ್ಯಾಕ್ಸಿ ಚಾಲಕರೇ ಇದ್ದೀವಿ. ನಾವು ನಮ್ಮ ಸಂಘ ಸಂಸ್ಥೆಗಳು ಕೈಕೊಟ್ಟು ಕೂರ್ಲಿಕ್ಕಾಗಲ್ಲ. ಎಲ್ಲೆಲ್ಲಿ ಕ್ಯಾಂಪ್ ಮಾಡಬೇಕಾಗುತ್ತೆ, ನಾವುಗಳು ಸ್ವಂತ ನಮ್ಮ ಸಂಘಟನೆ ಮುಖಾಂತರನೇ ಆಟೋ ಚಾಲಕರಿಗೆ ECG ಮಾಡೋ ಹೃದಯ ಪರೀಕ್ಷೆ ಮಾಡುವ ಮುಖಾಂತರ ಪ್ರತಿ ತಿಂಗಳಿಗೆ ಒಂದೊಂದ್ಸರಿ ಈಗ ನಾವು ಶುರು ಮಾಡ್ತಾ ಇದೀವಿ. ಒಂದೊಂದು ಆಸ್ಪತ್ರೆ ಹತ್ರ ಮಾತಾಡ್ಕೋತಾ ಇದೀವಿ. ಮಾತಾಡಿ ಈಗ ಯಾವ್ಯಾವ ಆಸ್ಪತ್ರೆ ಒಪ್ಕೊಳುತ್ತೆ ಅವ್ರನ್ನೆಲ್ಲ ಟೈ ಅಪ್ ಮಾಡಿ ನಮ್ಮ ಚಾಲಕರನ್ನ ಪ್ರತಿ ತಿಂಗಳಲ್ಲಿ 2 ದಿನ ಆಗ್ಬೋದು ನಾವು ಅಲ್ಲಿ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ಈ ಮೂಲಕ ನಾವು ಕೇಳ್ಕೊಳೋದು ಪ್ರತಿಯೊಬ್ಬ ಆಟೋ ಚಾಲಕರಾಗಿರಲಿ, ಟ್ಯಾಕ್ಸಿ ಚಾಲಕರಾಗಿರಲಿ, ಹಾರ್ಟ್ ಅಟ್ಯಾಕ್ ಆದರೆ ಸರ್ಕಾರದಿಂದ ಬರುವಂಥ 5 ಲಕ್ಷ ಪರಿಹಾರ ಸಿಗಲೇಬೇಕು ಅಂತ ಕೇಳ್ತೀವಿ. ಒಟ್ನಲ್ಲಿ ಆಟೋ, ಕ್ಯಾಬ್ ಚಾಲಕರಿಗೆ ವಾರ್ಷಿಕ ಆರೋಗ್ಯ ತಪಾಸಣೆ ಕಡ್ಡಾಯವಾಗಲಿ. ವಾಯು ಮಾಲಿನ್ಯ ನಿಯಂತ್ರಣದ ನಿಟ್ಟಿನಲ್ಲಿ ನಗರಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಸರ್ಕಾರ ವಹಿಸಲಿ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.